ಸಿಂಹರಾಶಿ, ನಿಮ್ಮ ಹಿರಿಯರಿಂದ ಏನೋ ಉಡುಗೊರೆ ಸಿಕ್ಕುವಂಥದ್ದು ಅಥವಾ ಒಳ್ಳೆಯ ಮಾತು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಕ್ಕಂತಹ ವಾತಾವರಣ ಈ ದಿವಸ ಇರುತ್ತೆ. ಹಿರಿಯರ ಉಡುಗೊರೆ ಆಗ್ಬೋದು ಅಥವಾ ಹಣ ಆಗಬಹುದು. ಇದನ್ನು ನೀವು ಸರಿಯಾಗಿ ಉಳಿಸ್ಕೊಂಡ್ರೆ, ಕಾಪಾಡಿಕೊಂಡ್ರೆ, ಇದನ್ನು ಮೂಲಧನವಾಗಿ ಇಟ್ಕೊಂಡ್ರೆ ನಿಮ್ಮ ಮುಂದಿನ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಿದೆ. ಯಾಕೆ ಅಂತಂದರೆ ನಾವು ಏನೇ ಸಂಪಾದನೆ ಮಾಡಬಹುದು, ಏನೇ ಗಳಿಸಬಹುದು, ಆದರೆ ದೊಡ್ಡವರು ಆಶೀರ್ವಾದ ಮಾಡಿ ಮನಃಪೂರ್ವಕವಾಗಿ ಸಂತೋಷದಿಂದ ಕೊಟ್ಟಂತಹ ದ್ರವ್ಯ, ಹಣ ನಮಗೆ ಮತ್ತಷ್ಟು ಅಭಿವೃದ್ಧಿಗೆ ಅದು ದಾರಿಯಾಗತ್ತೆ ಎನ್ನುವಂಥದ್ದು. ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕೂಡ ಮಾರಾಟ ಮಾಡುವಂಥದ್ದು, ಬದಲಾವಣೆ ಮಾಡ್ತಕ್ಕಂತಹದ್ದು, ಈ ರೀತಿ ಕೆಲಸಕ್ಕೆ ಮುಂದಾಗಬಾರ್ದು ಅಂತಕ್ಕಂತಹದ್ದು. ಕುಟುಂಬದ ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ನಿಮಗೆ ಅನುಕೂಲವನ್ನು ತರುತ್ತೆ. ಬಂಧುಗಳು ಮತ್ತು ಸ್ನೇಹಿತರ ಜೊತೆಯಲ್ಲಿ ನಿಮಗೆ ಅಗತ್ಯ ಇರತಕ್ಕಂತಹ ವಿಚಾರಗಳನ್ನು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಮನೆಗೆ ಬಂಧುಗಳು ಬರ್ತಾರೆ, ಇದರಿಂದ ಸ್ವಾಭಾವಿಕವಾಗಿ ಒಂದಷ್ಟು ಸಂತೋಷವಾಗುತ್ತೆ. ನಿಮ್ಮ ಸಾಧನೆಯನ್ನು, ನಿಮ್ಮ ಉದ್ದೇಶವನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಸಂಗಾತಿ, ಸ್ನೇಹಿತರಿಗೆ ನಿಮ್ಮಿಂದ ಖುಷಿ, ಸಂತೋಷ ಸಿಕ್ಕುವಂತಹ ದಿವಸ. ಇದಕ್ಕಿಂತ ಒಳ್ಳೆಯ ದಿವಸ ಇನ್ನೇನು ಬೇಕು ಅನ್ನುವಂಥದ್ದಾಗತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಗಣನೀಯವಾದಂತಹ ನಿಮ್ಮ ಜೀವನದ ಬದಲಾವಣೆ, ಜೀವನದ ಶೈಲಿಯನ್ನು ನೋಡಿ ನಿಮ್ಮನ್ನು ಹತ್ತಿರದಿಂದ ಬಲ್ಲಂಥವರು ನಿಮ್ಮನ್ನು ಅಭಿನಂದಿಸ್ತಾರೆ. ನಿಮಗೆ ಒಳ್ಳೆಯ ಸಮಯ ಬಂದಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಆದರೆ ಉಳಿಸ್ಕೊಳ್ಳುವಂತಹ ಪ್ರಯತ್ನ ನಮ್ಮದಾಗಿರಬೇಕಾಗತ್ತೆ. ನಿಮ್ಮಲ್ಲಾಗ್ತಾ ಇರತಕ್ಕಂತಹ ಬದಲಾವಣೆಗೆ ಸಹಜವಾಗಿ ಗೌರವ ಸಿಕ್ಕತ್ತೆ. ಇವರು ಹೀಗಿರಲಿಲ್ಲಪ್ಪ, ಬದಲಾಗಿದ್ದಾರೆ ಅನ್ನುವಂತಹ ಮಾತನ್ನು ಜನ ಆಡುವ ಹಾಗಾಗತ್ತೆ. ರಸ್ತೆಯಲ್ಲಿ ಚಲಿಸುವಾಗ, ರಸ್ತೆಯನ್ನು ದಾಟುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಏನೋ ತೊಂದರೆಯ ಅಥವಾ ಅವಘಡದ ಸೂಕ್ಷ್ಮತೆ ಕಾಣ್ತಾ ಇದೆ, ಅದನ್ನು ಗಮನಿಸದೇ ಇದ್ದರೆ, ಎಚ್ಚರಿಕೆಯನ್ನು ವಹಿಸದೇ ಇದ್ದರೆ ಕಷ್ಟವಾದೀತು ಅನ್ನುವಂಥದ್ದು. ನಿಮ್ಮ ಅಹಂಕಾರವನ್ನು ನಿಗ್ರಹ ಮಾಡಬೇಕು. ಅಹಂಕಾರ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತೆ. ನಾನೇ ಅನ್ನುವಂಥದ್ದು ಒಂದು, ನನ್ನಿಂದಲೇ ಅನ್ನುವಂಥದ್ದು ಹೀಗೆ. ಮತ್ತು ನಾವೇನಾದರೂ ಬೇರೆಯವರ ಎದುರುಗಡೆ ಚಿಕ್ಕವರು ಅಂತ ಹೇಳಿ ಅನ್ನಿಸ್ಕೊಂಡ್ಬಿಟ್ರೆ ಅಲ್ಲಿ ನಮ್ಮ ಮನಸ್ಸು ಅದನ್ನು ಕೇಳೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಈ ರೀತಿ ಆಗುವಂತಹ, ಈ ರೀತಿ ವರ್ತಿಸ್ತಕ್ಕಂತಹ ಸ್ವಭಾವವನ್ನು ದೂರ ಮಾಡಬೇಕಾಗತ್ತೆ. ಆ ಈಗೋ ಸಮಸ್ಯೆ ದೊಡ್ಡ ಮಟ್ಟದ ಹಿನ್ನಡೆಗೆ, ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದು. ಹಾಗಂತ ನಾನು ಅನ್ನುವಂಥದ್ದು ಇಲ್ಲದೇ ಇದ್ದರೆ ಬದುಕೋದಕ್ಕಾಗೋದಿಲ್ಲ, ಅದು ಸಾಧ್ಯವೇ ಇಲ್ಲ. ನಾನೇ ಆಗಬಾರ್ದು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಬೇರೆಯವರ ಮಾತಿನಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮತ್ತಷ್ಟು ಗಟ್ಟಿಯಾಗ್ತಕ್ಕಂಥದ್ದು. ಯಾರೋ ಅನುಭವಸ್ಥರು, ಸರಿಯಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ಅಥವಾ ಸಮಾಜದಲ್ಲಿ ಒಂದು ಸಾಧನೆಯನ್ನು ಮಾಡಿ ಸಾಧಕರಾಗಿರ್ತಕ್ಕಂಥವ್ರು, ಅಥವಾ ಇನ್ಯಾವುದೋ ಒಂದು ಧರ್ಮಕ್ಷೇತ್ರದಲ್ಲಿ ವಿಶೇಷವಾದಂತಹ ಸ್ಥಾನ, ಮಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರು, ಅಂಥವರ ಮಾತಿಗೆ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತಕ್ಕಂತಹ ಲಕ್ಷಣಗಳನ್ನು ಅಳವಡಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂತಹದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮೃತ್ಯುಂಜಯನ ಆರಾಧನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ವಿದ್ಯಾರ್ಥಿಗಳು ತಮ್ಮ ವಯೋಮಾನಕ್ಕನುಗುಣವಾಗಿ ನಡ್ಕೊಳ್ಬೇಕು. ಅಲ್ಲಿ ಮಾತು, ವರ್ತನೆ, ವಿದ್ಯಾಭ್ಯಾಸ, ಅಧ್ಯಯನ ಇವೆಲ್ಲವೂ ಬಹಳ ಮುಖ್ಯವಾಗಿರುತ್ತೆ. ಯಾವಾಗ ನಮ್ಮ ವಯಸ್ಸಿಗೆ, ಸಮಾಜಕ್ಕೆ, ಇದೆಲ್ಲದಕ್ಕೂ ಕೂಡ ವಿರುದ್ಧವಾಗಿ ನಾವು ನಡ್ಕೊಳ್ತೀವಿ, ಆಗ ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ಸಂಸ್ಥೆಗಳಿಂದ ನಮ್ಮನ್ನು ಹೊರಹಾಕ್ಬೋದು ಅಂತಕ್ಕಂತಹ ಭಯ ಹೆಚ್ಚಾಗಿರುತ್ತೆ. ಅಂಥ ತಪ್ಪನ್ನು ಏನು ಮಾಡಿದ್ದೀರಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಹಿರಿಯರಲ್ಲಿ, ಗುರುಗಳಲ್ಲಿ, ಉಪಾಧ್ಯಾಯರಲ್ಲಿ ನೀವೇನಾದರೂ ಕ್ಷಮೆಯನ್ನು ಯಾಚಿಸಬೇಕು ಅನ್ನುವಂತಹ ಪರಿಸ್ಥಿತಿ ಬಂದರೆ, ಸಂದರ್ಭ ಬಂದರೆ ಖಂಡಿತವಾಗಿ ನೀವು ಅದನ್ನು ಕ್ಷಮೆಯನ್ನು ಯಾಚಿಸಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಆ ಭಯದ ನಿವಾರಣೆ ಆಗುವಂಥದ್ದು. ನಿಮ್ಮ ತಪ್ಪನ್ನು ಅರಿತು ಪ್ರಾಮಾಣಿಕವಾಗಿ ವರ್ತಿಸಬೇಕು. ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶ ಇದೆ, ಯಾರೂ ತಪ್ಪನ್ನು ಮಾಡದಲೇ ಇಲ್ಲ. ಆದರೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡಿ ಸಾಬೀತು ಮಾಡುವಂಥದ್ದು, ಅದೇ ತಪ್ಪನ್ನು ಮುಂದುವರಿಸ್ತಕ್ಕಂಥದ್ದು ದೊಡ್ಡ ತಪ್ಪಾಗತ್ತೆ. ಈ ಆಲೋಚನೆ ಮನಸ್ಸಿಗೆ ಬರಬೇಕಾದಂಥದ್ದು. ಬೇರೆಯವರ ಮಾತನ್ನು ನಂಬಿಕೊಂಡು ನೀವು ಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ.
ಯಾರೋ ಏನೋ ಹೇಳ್ತಾರೆ, ಅದು ನಿಮಗೆ ಆ ಕ್ಷಣಕ್ಕೆ ಸತ್ಯ ಅಂತ ಹೇಳಿ ಅನಿಸುತ್ತೆ, ವಿಮರ್ಶೆ ಮಾಡೋದಿಲ್ಲ, ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವರು ಹೇಳದಂತಹದ್ದು ಸತ್ಯ ಅಂತ ಹೇಳಿ ಮುಂದುವರಿತೀರಿ, ಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ ಎನ್ನುವಂಥದ್ದು. ಕಾನೂನಿನ ವಿಚಾರದಲ್ಲಿ ಸಣ್ಣ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹದ್ದು. ವಿದ್ಯಾರ್ಥಿಗಳು ವಿಶೇಷವಾಗಿ ಸರಸ್ವತ್ಯೈ ನಮಃ ಎಂಬುದಾಗಿ 12 ಬಾರಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವಿದ್ಯಾ ಪ್ರತಿಬಂಧಕ ದೋಷ ಏನಿದೆ ಅದು ನಿವೃತ್ತಿಯಾಗಲಿ, ಶುಭವಾಗಿ. ವೃಶ್ಚಿಕ ರಾಶಿ, ಕುಟುಂಬದವರ ಜೊತೆಯಲ್ಲಿ ಪ್ರಯಾಣ ಅಥವಾ ಪ್ರವಾಸವನ್ನು ಮಾಡೋದಕ್ಕೆ ಸಿದ್ಧತೆಗಳು, ಆ ಒಂದು ಸಾಧ್ಯತೆ ಹೆಚ್ಚಾಗಿರತಕ್ಕಂಥದ್ದು. ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾದಂಥದ್ದು ಅಥವಾ ಹಣ ಹೆಚ್ಚು ಖರ್ಚಾಗ್ತಕ್ಕಂತಹ ದಿವಸ ಇದು. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ದಾಂಪತ್ಯದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು. ಪ್ರಯಾಣದ ವೇಳೆ ಅಶುಭ ವಾರ್ತೆಯನ್ನು ಕೇಳಿ ಅರ್ಧ ದೂರಕ್ಕೆ ನೀವು ಪ್ರಯಾಣ ಮಾಡಿದ್ರೂ ಕೂಡ ವಾಪಸ್ಸಾಗುವಂತಹ ಸಾಧ್ಯತೆಗಳಿದೆ, ಆ ಸೂಚನೆಗಳಿದೆ. ಅದನ್ನು ಗಮನಿಸ್ಕೊಳ್ಬೇಕು. ವಿಶೇಷವಾಗಿ ಬನಶಂಕರಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ.